ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಮಾರ್ಕೆಟ್ ಅಂತ ನೋಡೋಣ. ಇವತ್ತು ಒನ್ ಆಫ್ ದ ವೊಲಟೈಲ್ ಎಕ್ಸ್ಪೈರೀಸು, ಆದರೆ ಒಳ್ಳೆ ರೀತಿಯಾದಂಥ ಟ್ರೇಡ್ ಮಾಡೋಂಥ ಅವಕಾಶಗಳಿತ್ತು. ನಿನ್ನೆ ಚಾರ್ಟ್ ಸ್ಟಾಕ್ ನೋಡಿದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಇವತ್ತಿನ ಕ್ಲೋಸಿಂಗ್ ಎಸ್ಪೆಷಲಿ ಚೆನ್ನಾಗಿಲ್ಲ. ಕ್ಲೋಸಿಂಗು 24,500 ಮೇಲ್ಗಡೆ ಕ್ಲೋಸಿಂಗ್ ಆಗೋದನ್ನು ಬಿಟ್ಟು ಅದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಮಾಡಿದೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಆಟೋ ಸೆಕ್ಟರ್ ಬಿಟ್ಟು ಇನ್ಯಾವುದು ಕೂಡ ಅಂಥ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿಲ್ಲ. ಬಜಾಜ್ ಫೈನಾನ್ಸಲ್ಲಿ 2.83% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಮಾರುತಿ ಸುಜುಕಿ ಅಂತ ಕಾಣಿಸುತ್ತೆ 1.93% ಅಪ್ ಪಾಯಿಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದ್ರೂ ಕೂಡ ಸುಮಾರು ಸ್ಟಾಕ್ಗಳಲ್ಲಿ ರೆಡ್ಡೇ ಕಾಣಿಸ್ತಾ ಇತ್ತು. ಸ್ವಿಗ್ಗಿನಲ್ಲಿ ಮತ್ತೆ ಕಂಟಿನ್ಯೂಷನ್ ಆಗ್ತದೆ. ಚೋಳಮಂಡಲಂ ಫೈನಾನ್ಸಲ್ಲಿ 2.18% ಕರೆಕ್ಷನ್ ಬಂದಿದೆ. ಬಹುಶಃ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಅದೇ. ಇವತ್ತು ಟಾಪ್ ಗೇನರ್ ಎಂದರೆ ಯಾವುದು ಅಂತ ಹುಡುಕಬೇಕು. ಹ್ಯುಂಡೈ ಅಂತ ಕಾಣುತ್ತೆ. ಆಟೋ ಸೆಕ್ಟರ್ ನಾನು ಆಗಲೇ ಹೇಳ್ದಂಗೆ ಇವತ್ತು ಒಂದು ಪಾಸಿಟಿವ್ ಸುದ್ದಿ ಬಂದಿತ್ತು. ಎಥನಾಲ್ದು ಇದೆಲ್ಲ ಬಂದಿತ್ತು ನೋಡಿ. ಅದ್ರ ಮಧ್ಯೆ ಗೌರ್ಮೆಂಟು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಬರ್ತಾ ಇದ್ದಾರೆ ಇವಾಗ. ಇಲ್ಲ ಇದಿನ್ನೂ ಆಕ್ಸಲರೇಷನ್ ಚೆನ್ನಾಗಿ ಮಾಡುತ್ತೆ, ಇಂಜಿನ್ ಇದೆಲ್ಲ ಚೆನ್ನಾಗಿ ಮಾಡುತ್ತೆ ಅಂತ. 2023 ನಂತರ ಮಾಡಿರುವಂಥ ಗಾಡಿಗಳು ಇದಕ್ಕೆ ಒಗ್ಗೋ ಥರ ಇದೆಯಂತೆ. ಆದರೆ 2023ಕ್ಕಿಂತ ಮುಂಚೆ ಬಂದಿರೋ ಗಾಡಿಗಳು ಇದಕ್ಕಿಲ್ಲ. ಇನ್ನು ನೋಡೋಣ ಯಾವಾಗ ಸರಿ ಮಾಡ್ತಾರೆ, ಏನು ಮಾಡ್ತಾರೆ. ಫೋರ್ಸ್ಫುಲಿ E20 ಮಾಡ್ತಾರಾ, ಇದಕ್ಕೇನಾದರೂ ಬ್ಯಾಕ್ಲ್ಯಾಶ್ ಬರುತ್ತೆ, ಏನು ಕತೆ ಅನ್ನೋದನ್ನು ನೋಡೋಣ. ಸೊ ಹಳೆ ವೆಹಿಕಲ್ ಇದ್ದವರು ಸ್ವಲ್ಪ ನೋಡಿ, ನೀವು ಅಬ್ಸರ್ವ್ ಮಾಡಿ ಮೈಲೇಜು ಏನು ಚೇಂಜ್ ಆಗುತ್ತೆ, ಏನು ಕತೆ ಅಂತ. ನೆನ್ನೆ ಕೆಲವರು ಕಮೆಂಟ್ ಕೂಡ ಮಾಡಿದ್ರಿ ಆಲ್ರೆಡಿ. ನಾನು 2 ತಿಂಗಳಿಂದ ನೋಡ್ತಾ ಇದ್ದೀನಿ ಸ್ವಲ್ಪ ಡ್ರಾಪ್ ಆಗಿದೆ ಅಂತ. ಒಂದು ವರದಿ ಪ್ರಕಾರ ಎಷ್ಟು 6% ಏನೋ ಡ್ರಾಪ್ ಆಗುತ್ತೆ ಅಂತ ಬಂದಿತ್ತು. ನೋಡೋಣತೆ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಏನಾಗಿದೆ, ಇವತ್ತು ಕ್ಲೋಸಿಂಗು ಚೆನ್ನಾಗಿ ಆಗಿಲ್ಲ. ಯಾಕೆ? ಇವತ್ತು ಒಂದು ಒಳ್ಳೆ ರೀತಿಯಾದಂಥ ಕ್ಲೋಸಿಂಗ್ ಮಾಡುವಂಥ ಅವಕಾಶ ಇತ್ತು. ಯಾಕೆಂದರೆ ನಿನ್ನೆ ಒಂದು ಒಳ್ಳೆ ರೀತಿಯಾದಂಥ ಕ್ಯಾಂಡಲ್ ಬಂದಿತ್ತು. ಆಲ್ಮೋಸ್ಟ್ ಬುಲ್ಲಿಶ್ ಎನ್ಗಲ್ಫಿಂಗ್ ಅಂತ ಹೇಳೋಕ್ಕಾಗೋದಿಲ್ಲ, ಆದರೂ ಬಂದಿತ್ತು. ಅದಕ್ಕೆ ಇವತ್ತು ತಕ್ಕಂಗೆ ಒಂದು ಫಾಲೋಅಪ್ ಕ್ಯಾಂಡಲ್ ಬಂದು ಈ ರೀತಿಯಾಗಿ ಇಷ್ಟು ದೊಡ್ಡದಾಗಿ ಗ್ರೀನಲ್ಲಿ ಕ್ಲೋಸಿಂಗ್ ಆಗಿತ್ತು ಅಂದರೆ ಮಾರ್ಕೆಟ್ ಪಕ್ಕ ಒಂದು ಶಾರ್ಟ್ ಕವರಿಂಗ್ ಕಡೆಗೆ ಹೋಗ್ತಾ ಇದೆ ಅಂತ ನಾವು ಅನ್ಕೋಬೋದಾಗಿತ್ತು. ಆದರೆ ಏನಾಗಿದೆ, ವಾಪಸ್ ಕರೆಕ್ಷನ್ ಬಂದಿದೆ. ನಿನ್ನೆ ಯಾಕೆ ಆ ಥರ ಸೆಂಟಿಮೆಂಟ್ ಚೆನ್ನಾಗಿತ್ತು ಅಂತ ನಿಮ್ಗೆ ಅನ್ಸ್ಬೋದು ಅಂದರೆ ನೋಡಿ, ರಷ್ಯಾದು ಮತ್ತು US ಇಂದು ಇವಾಗ ಟ್ರೇಡ್ ಟಾಕ್ ಆಗುತ್ತೆ ಅಂತ ಸುದ್ದಿ ಬಂದಿತ್ತು. ಇದರ ಮಧ್ಯದಲ್ಲಿ ಜಾಸ್ತಿ ಆಗಿತ್ತು. ಅದಾದಮೇಲೆ ಏನಾಗಿದೆ ಅಂತ ಗೊತ್ತಿಲ್ಲ. ಜಪಾನ್ ಇಂಡೆಕ್ಸು ಕೂಡ ಆಲ್ ಟೈಮ್ ಹೈಗೆ ಹೋಗಿದೆ ಅಂತ ಬೆಳಗ್ಗೆ ಮಾತಾಡ್ತಾ ಇದ್ವಿ ಗ್ರೂಪಲ್ಲಿ. ಸೊ ಇದೆಲ್ಲ ಕಾರಣದಿಂದ ಏಷ್ಯನ್ ಮಾರ್ಕೆಟ್ ಇವತ್ತು ಸ್ವಲ್ಪ ಪಾಸಿಟಿವೇ ಎದುರು ನೋಡ್ತಾ ಇತ್ತು. ಇವತ್ತಿಂದು ಇರಲಿ, ನಿನ್ನೆ ಕ್ಲೋಸಿಂಗ್ ಆದಾಗಲೇ ನಾವು ಮಾತಾಡ್ಕೊಂಡಿದ್ವಿ ಇವತ್ತು ಸ್ವಲ್ಪ ಪಾಸಿಟಿವ್ ಔಟ್ಲುಕ್ಕನ್ನೇ ಇಟ್ಕೊಂಡಿರಬೇಕು ಅಂತ. ನಿಫ್ಟಿನಲ್ಲಿ ಸ್ಪೆಸಿಫಿಕ್ ಆಗಿ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇದ್ದಿದ್ದು. ಆದರೂ ನಿಫ್ಟಿನಲ್ಲಿ ಅಂತ ಏನು ಅಂತ ನೋಡ್ತಾ ಬರೋದಾದರೆ ನೋಡಿ, ನಿನ್ನೆ ಏನಂತ ಮಾತಾಡಿದ್ವಿ, ಅಪ್ಪಿತಪ್ಪಿ ನಾಳೆ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಇಮಿಡಿಯೇಟ್ ಆಗಿ ನಮಗೆ ಟ್ರೇಡ್ ಇರೋದಿಲ್ಲ, ಅಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ಗೆ ಬರ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. ಆದರೆ ಇವತ್ತೇನಾಯಿತು, ಒಂದು ಡಿಸ್ಕೌಂಟಲ್ಲಿ ಓಪನ್ ಆಯಿತು. ನಿನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅಲ್ಲಿಗಿಂತ ಕೆಳಗಡೆ ಓಪನ್ ಆಯಿತು. ಆಲ್ರೆಡಿ ವ್ಯೂ ಪಾಸಿಟಿವ್ ಆಗಿದೆ. ಮಾರ್ಕೆಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದೆ ಅಂದರೆ ಅದು ಏನಾಗಿರುತ್ತೆ, ಬೈ ಆನ್ ಬಾಟಮ್ ಆಗ್ತಾ ಹೋಗುತ್ತೆ. ಅದೇ ಆಗಿದ್ದು. ಇಷ್ಟರಲ್ಲೇ ಇವತ್ತು ಟ್ರೇಡ್ ಮುಗಿಸ್ಕೊಂಡ್ಬಿಡ್ಬೋದಾಗಿತ್ತು. 24,700 ಎಕ್ಸಾಕ್ಟ್ ಆ ಪಾಯಿಂಟಿಗೆ ಹೋಗಿ ಅಲ್ಲಿಂದ ಬಿತ್ತು. ಯಾಕೆಂದರೆ ನಿನ್ನೆ ಮಾತಾಡಿದ್ವಿ ಇದು ಒಂದು ರೆಸಿಸ್ಟೆನ್ಸ್ ಝೋನು ನೋಡಿ. ಸ್ವಲ್ಪ ಅಬ್ಸರ್ವ್ ಮಾಡಿ, ಇದೆಲ್ಲ ಸ್ವಲ್ಪ ಸೂಕ್ಷ್ಮ ವಿಚಾರಗಳು ಗೊತ್ತಾಗೋದಿಲ್ವಾ, ಟ್ರಿಕ್ಕಿ ಇತ್ತಾ ಅಂದರೆ ಇತ್ತು. ಆದರೆ ಇಲ್ಲಿ ನೋಡಿ, ಈ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ ಅಂತ ಮಾತಾಡಿದ್ವಿ ಈ ಒಂದು ಝೋನಲ್ಲಿ. ಸೊ ಅದೇ ಝೋನ್ ತನಕ ಬಂದು ಅಟೆಂಡ್ ಮಾಡಿ. ಇಲ್ಲೊಂದು ಯು ಪ್ಯಾಟರ್ನ್ ಕೂಡ ಇದೆ ಅಂತ ನಾನು ಯಾವಾಗ ಈ ಪ್ಯಾಟರ್ನ್ ದಾಟಿ ಮೇಲ್ಗಡೆ ಹೋಯಿತು ಈ ಟೈಮಲ್ಲಿ ಎಕ್ಸಿಟ್ ಮಾಡ್ಕೊಂಡೆ. ಅಲ್ಲಿಂದ ಇನ್ನೂ ಒಂದು 50-60 ಪಾಯಿಂಟ್ಗಳ ಮೇಲ್ಗಡೆ ಹೋಗಿತ್ತು. ಅಲ್ಲಿಂದ ಶಾರ್ಪ್ ಆಗಿ ಕರೆಕ್ಷನ್ ಬಂತು. ಇವತ್ತಿನ ದಿನದ ಲೋ ತನಕ ಬಂತು. ದಿನದ ಲೋನ ಬೀಟ್ ಆಯ್ತಾ? ಬೀಟ್ ಆಗಿಲ್ಲ. ಸೊ ಇಮಿಡಿಯೇಟ್ ಪಿ ತಗೊಂಡವ್ರಿಗೆ ಹೇಳ್ತಾ ಇದ್ದೀನಿ. ಅಂದರೆ ಆಯಿತು, ಇಷ್ಟು ದೊಡ್ಡ ಆಂಟಿಸಿಪೇಷನ್ ಇಲ್ಲದಲ್ಲೇ ಇರ್ಬೋದಿತ್ತು. ಓಕೆ, ಇಲ್ಲಿ ತನಕ ಬರ್ತಾ ಇದೆ, ಇಲ್ಲಿ ತನಕ ಬರ್ತಾ ಇದೆ ಅಂತ ಬಿಟ್ಟು ಇಲ್ಲಿ ತನಕ ಬಂದಮೇಲೆ ನಿಮ್ಗೆ ಅನಿಸುತ್ತೆ ಯಾಕೋ ಕೆಳಗೆ ಹೋಗ್ತಾ ಇದೆ ಅಂತ ಅವಾಗ ಎಂಟ್ರಿ ತೊಗೊತೀವಿ. ಆದರೆ ಇಲ್ಲಿ ನೋಡಿ, ಅಲ್ಲಿಗೆ ಬಂದು ಆ ಸಪೋರ್ಟಲ್ಲಿ ನಿಂತ್ಕೊಂತ ಹೋಯ್ತು. ಮತ್ತೆ ಮೇಲ್ಗಡೆ ತೊಗೊಂಡೋದ್ರು. ಆಮೇಲೆ ಏನು ಮಾಡ್ತು, ಒಂದು ಲೋಯರ್ ಹೈ ಲೋಯರ್ ಲೋ ಮಾಡಿ ಈ ಪಾಯಿಂಟಲ್ಲಿ ನಾವು ಮಾತಾಡ್ಕೊಂಡ್ವಿ. ಇನ್ನೂ ಒಂದು 100-200 ಪಾಯಿಂಟ್ಗಳು ಕೆಳಗಡೆ ಬಾಕಿ ಇದೆ ಅಂತ. ಯಾಕಂದರೆ ಒಂದು ಟಿಪಿಕಲ್ ಪ್ಯಾಟರ್ನ್ ಮಾಡ್ತಾ ಇದೆ. ಅಲ್ಲಿ ಒಂದು ಮುಂಚೆನೇ ಒಂದು ಹೈನ ಮಾಡಿ ಈ ರೆಸಿಸ್ಟೆನ್ಸ್ನ ತಗೊಂಡು ಅಲ್ಲಿಂದ ಬೀಳ್ತಾ ಇದೆ. ಸೊ ಆ ರೀತಿಯಾಗಿ ನಾವು ನೋಡ್ಬೋದಾಗಿತ್ತು. ಸೊ ಇವಾಗ ಏನಾಗಿದೆ ಅಂದರೆ ಇವತ್ತು ಏನು ಪ್ರಾಬ್ಲಮ್ ಇನ್ನೇನು ಇಲ್ಲ. ಇವತ್ತು ಈ ಒಂದು ಝೋನ್ ಇತ್ತಲ್ಲ, ಇದು ಯಾವುದೊಂದು 24,560 ಈ ಚಿಲ್ಲರೆ ಝೋನು, ಇದನ್ನು ಉಳಿಸ್ಕೊಂಡಿದ್ರು ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ. ಅಂದರೆ ಇಲ್ಲಿ ಒಂದ್ಸಲ ಅಟೆಂಡ್ ಮಾಡಿ ಬಂತಲ್ಲ, ಇಲ್ಲಿ ಈ ಥರ ಏನಾರು ಆಗಿ ಹಿಂಗೆ ಕ್ಲೋಸಿಂಗ್ ಆಗಿತ್ತು ಅಂತಂದರೆ ಇದನ್ನು ನಾವೇನಂತ ಓದ್ಬೋದಾಗಿತ್ತು, ಆಲ್ರೆಡಿ ಒಂದು ಪಾಸಿಟಿವ್ ಸೈನ್ ಬಂದಿದೆ, ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನು, ನಾಳೆಗೂ ನಾವು ಬುಲ್ಲಿಶ್ ಆಗಿ ಇರಬೇಕು ಅಂತ ಓದ್ಬೋದಾಗಿತ್ತು. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಪ್ಯಾಟರ್ನ್ ಯಾವ ರೀತಿ ಮಾತಾಡ್ತಾ ಇದ್ದೀವಿ ಅಂತ. ಬಟ್ ಏನಾಗಿದೆ, ಇವಾಗ ಪ್ಯಾಟರ್ನ್ ಡಿಸ್ಟರ್ಬ್ ಆಗಿದೆ. ಒಂದು ಸರ ಮಾಡ್ದಂಗೆ ಮಾಡ್ತಾ ಇದೆ ನೋಡಿ. ಇಲ್ಲಿ ನೆಕ್ಲೆಸ್ ಹಾಕ್ಬಿಟ್ಟು ಹಿಂಗೆ ಅಂತ ಹಿಂಗೆ ನೆಕ್ಲೆಸ್ ಮಾಡ್ತಾ ಇದೆ ನಿಫ್ಟಿ ಪ್ರತಿದಿನನೂ. ಸೊ ಇದು ಇವಾಗ ಏನಾಗಿದೆ, ಆಯಿತು, ಇದನ್ನ ಒಂದು ಇನ್ವರ್ಸ್ ಎಕ್ಸ್ಚೇಂಜಸ್ ಅಂತ ಕರಿಬೋದಾ ಅಂತಂದರೆ ಇನ್ನೂ ಇಲ್ಲ, ಅರ್ಜೆಂಟ್ ಆಗುತ್ತೆ ಇನ್ನು ಈಗಲೇ ಕರೆಯೋದಂದ್ರೆ. ಅಂದರೆ ಅರ್ಥ ಏನು, ಇದರಿಂದ ಒಂದು ಟ್ರೈನ್ ಲೈನ್ ಹಾಕೊಂಡ್ರೆ ಇದು ಒಂದು ಶೋಲ್ಡರು, ಇದು ಒಂದು ಹೆಡ್ಡು, ಇಲ್ಲಿ ಒಂದು ಶೋಲ್ಡರ್ ಮಾಡ್ತಿರ್ಬೋದಾ ಅನ್ನೋಕ್ಕೆ ಯಾವಾಗ ಉತ್ತರ ಕೊಡಬೇಕು, ನಾಳೆ ಮಾರ್ಕೆಟ್ ಉತ್ತರ ಕೊಡ್ತಾ ಹೋಗಬೇಕು. ಅಂದರೆ ಈ ಲೆವೆಲ್ನ ಇಲ್ಲಿ ಉಳಿಸ್ಕೊಂಡು ಇದೇ ರೀತಿಯಾಗಿ ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗಿ 24,750 ತನಕ ಒಂದು ಅಟೆಂಡ್ ಮಾಡ್ತಿದೆ ಅಂದರೆ ಓಕೆ, ಒಂದು ಇನ್ವರ್ಸ್ ಎಕ್ಸ್ಚೇಂಜ್ ಹಿಂಗೆ ಫ್ಲಾಟಲ್ಲಿ ಇದ್ಬಿಟ್ಟು ಹಿಂಗೆ ಆಗಬೇಕು ಅಂತ ಏನಿಲ್ಲ, ಈ ಥರನೂ ಆಗ್ಬೋದು. ಆ ಥರ ಆದರೆ ಆ ಪ್ಯಾಟರ್ನ್ ಸಿಗ್ತಾ ಹೋಗುತ್ತೆ. ಬಟ್ ನಾಳೆ ಅಪ್ಪಿತಪ್ಪಿ ಲೈನ್ನ ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ ಮಾರ್ಕೆಟ್
ಮತ್ತೆ ಒಂದು ಹೊಸ ಲೋ ಕಡೆಗೆ ಹೋಗ್ತಿದೆ ಅಂತಲೇ ಅರ್ಥ ಮಾಡ್ಕೋಬೇಕು. ಅಥವಾ ಅಟ್ಲೀಸ್ಟ್ 24,350 ಕಡೆಗೆ ವಾಪಸ್ ರೀಟ್ರೇಸ್ ಆಗೋಕ್ಕೆ ಬರ್ತಾ ಇದೆ ಅಂತಲೇ ನೋಡ್ತಾ ಹೋಗಬೇಕು. ಸೊ ಖಂಡಿತವಾಗ್ಲೂ ಇವತ್ತೊಂದು ಪ್ಯಾಟರ್ನ್ ಡಿಸ್ಟರ್ಬ್ ಅಂತೂ ಆಗಿದೆ. ಸೊ ಏನೊಂದು ನಿನ್ನೆ ಒಂದು ಯಾವುದೊಂದು ಬುಲ್ಲಿಶ್ ಸೆಂಟಿಮೆಂಟ್ ಇತ್ತು ನಮ್ಮದು, ಆ ಬುಲ್ಲಿಶ್ ಸೆಂಟಿಮೆಂಟ್ನ ಉಳಿಸಿಲ್ಲ. ಬಿಕಾಸ್ ರೌಂಡ್ ಲೆವೆಲ್ನ ಬ್ರೇಕ್ ಮಾಡಿಬಿಟ್ಟಿದೆ ಮಾರ್ಕೆಟ್ ಇವತ್ತು. 24,487 500 ಲೆವೆಲ್ಗಿಂತ ಅದು ಒಂದು ಸೈಕಾಲಜಿಕಲ್ ಲೆವೆಲ್ ಆಗಿ ಆಕ್ಟ್ ಆಗುತ್ತೆ. ಮೋರೋವರ್ ದಿನದ ಕ್ಯಾಂಡಲ್ ನೋಡಿ ಎಷ್ಟು ಗೇನ್ ಆಗಿತ್ತು, ಅದರದ್ದು 50%ಗಿಂತ ಜಾಸ್ತಿ ಗೇನ್ನ ಇವತ್ತು ಕಳ್ಕೊಂಡಿದೆ. ಈ ಥರ ಸಿಚುವೇಷನಲ್ಲಿ ನಾಳೆಗೆ ನಾವು ಪಾಸಿಟಿವ್ ಆಗಿರಬೇಕಾಗುತ್ತಾ? ಆಗೋದಿಲ್ಲ. ಸೊ ಅದೇ ರೀತಿ ನೋಡುವಂಥದ್ದು. ಉದಾಹರಣೆಗೆ ಈ ಥರ ಆಗಿತ್ತಾ ಹಿಂದೆ ಅಂತ ನೋಡಿದ್ರೆ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿತ್ತು, ತುಂಬ ದೊಡ್ಡದಾಗಿ ಗ್ರೀನ್ ಆಗಿ ಆಮೇಲೆ ಲಾಸ್ಟಿಗೆ ಪ್ರಾಫಿಟ್ ಬುಕಿಂಗ್ ಮಾಡಿತ್ತು. ಮಾರ್ದಿಂದ ಏನಾಯ್ತು, ರೆಡ್ ಆಗಿ ಪರಿಣಾಮ ಆಯಿತು. ಅಂದರೆ ನಾಳೆ ರೆಡ್ಡೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ವ್ಯೂ ನಿನ್ನೆ ಏನು ಅಂದ್ಕೊಂಡಿದ್ವು ಆ ರೀತಿಯಾಗಿ ಪಾಸಿಟಿವ್ ಇಲ್ಲ. ಹೋದ್ರೂ ಇವತ್ತಿನ ಹೈ ಏನಿತ್ತು 24,700 ಅದು ಮತ್ತೆ ತಿರ್ಗಾ ರೆಸಿಸ್ಟೆನ್ಸ್ ಆಗಿ ಆಗ್ತಾ ಹೋಗುತ್ತೆ. ಹೋಪ್ಫುಲಿ ಇದನ್ನು ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಆ ಒಂದು ಟ್ರೆಂಡ್ ಲೈನ್ ಅಂತ ಮಾತಾಡ್ತಿದ್ವಿ, ಆ ಟ್ರೆಂಡ್ ಲೈನ್ ಮುರಿದು ಕೆಳಗಡೆ ಬಂದಿದೆ. ಇವಾಗ ಬ್ಯಾಂಕ್ ನಿಫ್ಟಿ ನೋಡಿ ಒಂದು ಪೇಂಟ್ ಬೆಳೀತಾ ಇದೆ, ಒಂದಿನ ರೆಡ್, ಒಂದಿನ ಗ್ರೀನು, ಒಂದಿನ ರೆಡ್, ಒಂದಿನ ಗ್ರೀನು. ಬಟ್ ಸ್ಟಿಲ್ 100-day ಮೂವಿಂಗ್ ಆವರೇಜನ್ನು ಬಿಟ್ಕೊಟ್ಟಿಲ್ಲ. 54,900 ತನಕ ಬರೋಕ್ಕೆ ಜಾಗ ಇದೆ ಅಂತ ಮಾತಾಡಿದ್ವಿ. ಆ ಜಾಗಕ್ಕೆ ಬಂದು ನಿಂತಿದೆ. ನಾಳೆ ಇದನ್ನ ಬ್ರೇಕ್ ಆಯಿತು ಅಂತಂದರೆ ಇನ್ನೂ ಕೂಡ ಕೆಳಗಡೆ ಹೋಗೋಕ್ಕೆ ಸಾಧ್ಯತೆ ಇರುತ್ತೆ. ಆವಾಗ ನೆಕ್ಸ್ಟ್ ಟಾರ್ಗೆಟ್ ನಮ್ಮದು 54,000 ಆಗಿರುತ್ತೆ. 54,000ದಿಂದ 54,400 ಇಲ್ಲಿ ನೆಕ್ಸ್ಟ್ ಒಂದು ಸ್ವಲ್ಪ ಸಪೋರ್ಟ್ ಅಂತ ಕಾಣಿಸ್ತಾರೆ. ಅಂದರೆ ಒಂದು 500-600 ಪಾಯಿಂಟ್ಗಳ ಫಾಲು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ನೋಡೋಣ ಆ ಥರ ಆಗುತ್ತಾ, ನಾಳೆ ಏನು ಕತೆ ಅನ್ನೋದು, ಎಲ್ಲಿ ಓಪನ್ ಆಗುತ್ತೆ ಏನು ಕತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಮೇಜರ್ ಸಪೋರ್ಟು ಬ್ಯಾಂಕ್ ನಿಫ್ಟಿಗೆ ಈಗಲೂ ಕೂಡ 54,000ದಲ್ಲಿ ಇದೆ. ಯಾಕೆಂದರೆ ಹಿಂದೆ ಟೆಸ್ಟ್ ಆಗಿರುವಂಥ ಝೋನು, ಆಲ್ ಟೈಮ್ ಹೈ ಮಾಡೋಕ್ಕೆ ಪರದಾಟ ಪಟ್ಟಂಥ ಝೋನು. ಸೊ 54,000 ಬಂದರೆ ಅಲ್ಲಿ ಸಪೋರ್ಟ್ ಬರ್ತಾ ಹೋಗುತ್ತೆ. ಸೊ 200-day ಮೂವಿಂಗ್ ಆವರೇಜ್ ಇನ್ನೂ ಕೂಡ ಕೆಳಗಡೆ ಇದೆ. ನೋಡೋಣ ಅಂತ ಇದೆಲ್ಲ ನಿಧಾನದ ಮಾತಾಯಿತು. ಸೊ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಸ್ಟೇಬಲ್ ಆಗಿದೆ, ಅದು ಅದೇ ರೀತಿ ಮುಂದುವರಿಯುತ್ತೆ. ಅದೇ ರೀತಿಯಾಗಿ ಗಿಫ್ಟ್ ನಿಫ್ಟಿ 24,598ರಲ್ಲಿ ತೋರಿಸ್ತಾ ಇದೆ. ಅಫ್ಕೋರ್ಸ್ ಓವರ್ ದ ನೈಟ್ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಈಗ ಚೈನಾ ಮುಂದೆ ಈಗ ಬಗ್ತಾ ಇದ್ದಾರೆ ಟ್ರಂಪ್ ಅವರು, ಇನ್ನೇನು ಇಲ್ಲ ಇವಾಗ ಹಿಂಗೆ ಉಳಿಸ್ಕೊಂಡ್ರೆ ಆಗೋದಿಲ್ಲ, ತುಂಬ ಒಂದು ಬ್ಯಾಕ್ಲಾಶ್ ಬಂದಿದೆ, ಎಲ್ಲ ಜನ ನೋಡಿ ನಗ್ತಾ ಇದ್ದಾರೆ ಅಂತೆಲ್ಲ ಗೊತ್ತಾಗಿದೆ ಅಂತ ಸುಮಾರು ಜನ ವಿಶ್ಲೇಷಣೆ ಮಾಡ್ತಾ ಇದ್ರು. ಅದು ನೋಡೋಣ ಅದು ಯಾವ ರೀತಿಯಾಗಿ ಏನಾದ್ರು ಚೇಂಜ್ ಮಾಡ್ಕೊತಾರೆ ಏನು ಕತೆ ಅಂತ. ಸದ್ಯಕ್ಕಂತೂ ಏನು ಮಾಡೋದು, ಐ ಥಿಂಕ್ 90 days ಏನೋ ಪಾಸ್ ಮಾಡಿದಾರಲ್ವಾ ಚೈನಾದು, ಅದೊಂದು ಸುದ್ದಿ ಬಂದಿತ್ತು. ಅದು ಸ್ವಲ್ಪ ಮಾರ್ಕೆಟಿಗೆ ಪಾಸಿಟಿವ್ ಆಗೇ ಇತ್ತು. ನೋಡೋಣ ಏನು ಚೇಂಜಸ್ ಆಗುತ್ತೆ ಅಂತ. ಇಂಡಿಯಾ ವಿಕ್ಸು ಕೆಳಗೆ ಕಮ್ಮಿ ಹೋಗಿದ್ದು ವಾಪಸ್ ಕೊನೆ ಟೈಮಲ್ಲಿ ಮೇಲ್ಗಡೆ ಹೋಗಿದೆ. ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿತ್ತಲ್ಲ ಇವತ್ತು, ಅವಾಗ ಇಂಡಿಯಾ ವಿಕ್ಸ್ ಕೆಳಗಡೆ ಬಿದ್ದಿತ್ತು. ಆದರೆ ಕೊನೆ ಟೈಮಲ್ಲಿ ಇಂಡಿಯಾ ವಿಕ್ಸು ಕೂಡ ಮೇಲ್ಗಡೆ ಬಂದಿದೆ. ಅಂದರೆ ಏನು ಒಂದು ಕ್ಲಾರಿಟಿಯಾಗಿ ಮಾರ್ಕೆಟು ಮೇಲೆ ಹೋಗೋಕ್ಕೆ ರೆಡಿ ಇದೆ ಅನ್ನೋ ಥರದ್ದು ಇವತ್ತು ಉತ್ತರ ಕೊಟ್ಟಿಲ್ಲ. ಅದೇ ರೀತಿಗೆ ಕ್ರೂಡ್ ಆಯಿಲಲ್ಲಿ ಖಂಡಿತ ಫಾಲ್ ಆಗಿದೆ. ಇದು ಒಂದೇ ಒಂದು ಪಾಸಿಟಿವ್ ಸುದ್ದಿ ಅಂತ ಹೇಳ್ಬೋದು ಮಾರ್ಕೆಟಿಗೆ. ಯಾವ ಒಂದು 5,000 ಲೆವೆಲ್ 600 ಲೆವೆಲ್ ಅಂತ ನಾವು ಮಾತಾಡ್ತಾ ಇದ್ವಿ, ಅದನ್ನ ಇವಾಗ ಒಂದು ಬ್ರೇಕ್ ಡೌನ್ ಆಗಿದೆ. ಆದರೂ ಮೇಜರ್ ಬ್ರೇಕ್ ಡೌನ್ ಅಂತ ಆಗಿಲ್ಲ. ಸೊ ಕ್ರೂಡಿಂದು ನಾಡಿದ್ದು ಎಕ್ಸ್ಪೈರಿ ಆಗಿರುತ್ತೆ. ಇನ್ನೂ ಕೂಡ ಕ್ರೂಡಲ್ಲಿ ಡಿಸೈಡಿವ್ ಆಗಿ ಯಾವ ಕಡೆ ಹೋಗುತ್ತೆ ಅಂತ ಕೊಟ್ಟಿಲ್ಲ. ನೋಡಿ ಇಲ್ಲಿ ಕ್ರೂಡಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾ ಬರೋದಾದರೆ ಇಲ್ಲಿ ಒಂದು ಇನ್ವರ್ಸ್ H&S ಪ್ಯಾಟರ್ನು ಅದಕ್ಕೊಂದು ಒಳ್ಳೆ ರಿಸಲ್ಟು ಬಂದಿತ್ತು, ವಾಪಸ್ ಬಂದಿತ್ತು. ಇಲ್ಲಿ ಸಪೋರ್ಟ್ ತೊಗೊತಾ ಇದೆ. ಸೊ ಈಗ ಇಲ್ಲಿ ಬಂದಿದ್ದಕ್ಕೆ ಇಲ್ಲಿಂದ ಒಂದು ಬ್ರೇಕ್ ಡೌನ್ ಆಗುತ್ತಾ ಅಥವಾ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮತ್ತೆ ಬೌನ್ಸ್ ಆಗುತ್ತಾ? ಬೌನ್ಸ್ ಆದರೆ ಯಾಕೆ ನೋಡಿ, ಆಲ್ರೆಡಿ ಒಂದು ಒಳ್ಳೆ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಇಲ್ಲಿ ಸುಮಾರು ಹೊತ್ತು ಟೈಮ್ ತೊಗೊತಾ ಇದೆ, ಹೊಸ ಲೋ ಮಾಡ್ತಾ ಇಲ್ಲ. ಇಲ್ಲಿಂದ ಏನಾದ್ರು ತಿರುಗಿ ಬಿತ್ತು ಕ್ರೂಡು ಅಂತಂದರೆ ಸಿಕ್ಕಾಬಿಟ್ಟು ಜೋರಾಗಿ ಮೇಲ್ಗಡೆ ಹೋಗುತ್ತೆ. ಯಾವ ಥರ ಇಲ್ಲಿ ಬಂತಲ್ಲ ಈ ಥರ ಮೇಲ್ಗಡೆ ಹೋಗುತ್ತೆ. ಅದಕ್ಕೆ ಹೇಳುವಂಥದ್ದು, ಇಂಥ ಪ್ಯಾಟರ್ನ್ಗಳಿದ್ದಾಗ ಸ್ಟಾಪ್ ಲಾಸ್ ಅಲ್ಲೇ ಇರುತ್ತೆ. ಒಂದು ರಿಸ್ಕ್ನ ತೊಗೊಳೋದಾದರೆ ನೀವು ತೊಗೊತಾ ಹೋಗ್ಬೋದು. ಆದರೆ ಇಮಿಡಿಯೇಟ್ ಎಕ್ಸ್ಪೈರ್ ಇದು ಅಂತ ತೊಗೊಂಡ್ರೆ ಕಷ್ಟ. ಮುಂದಿನ ತಿಂಗಳದ್ದು ಈ ಥರದ್ದು ನಾವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಟೈಮು ಕೂಡ ಇರ್ತಾ ಹೋಗುತ್ತೆ. ಆ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಹೊಸ ಲೋನ ಮಾಡ್ತಾ ಇಲ್ಲ. ಸೊ ಇದನ್ನು ಬಿಟ್ಟು ಕೊಡ್ತಾ ಇಲ್ಲ. ಅಲ್ಲಿಗೆ ಏನೋ ಒಂದು ಸಪೋರ್ಟ್ ಬಿಲ್ಡಪ್ ಆಗ್ತಾ ಇದೆ ಅಂತ ಅರ್ಥ. ಆಲ್ರೆಡಿ ಬ್ಯಾಕ್ಲಾಪಲ್ಲಿ ಪಾಸಿಟಿವ್ ಆಗಿದೆ ಮೂಮೆಂಟು. ಸೊ ಈ ರೀತಿಯಾಗಿ ಇಲ್ಲಿಂದ ಬೌನ್ಸ್ ಆಯಿತು ಅಂದರೆ ಒಳ್ಳೆ ಮೂಮೆಂಟ್ ಇರುತ್ತೆ. ನೋಡೋಣ ಒಂದು ಹೊಸ ಲೋ ಮಾಡ್ತು ಅಂದರೆ ಆಗ ಬೇರೆ ಥರ ನೋಡಬೇಕಾಗುತ್ತೆ. ಬಟ್ ಸದ್ಯಕ್ಕೆ ಕ್ರೂಡಲ್ಲಿ ಈ ಥರ ಆಗ್ತಿದ್ರೂ ಕೂಡ ನಾನು ಈ ಲೆವೆಲ್ ಬಿಟ್ಟು ಬರೋ ತನಕ ನಾವು ಪಾಸಿಟಿವ್ ಆಗಿ ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು, ಇದನ್ನು ನ್ಯಾಚುರಲ್ ಗ್ಯಾಸ್ ನೋಡ್ಕೊಂಡು ಆಯ್ತು. ನಿನ್ನೆ ಯಾವುದೋ ಕಂಪ್ಯಾರಿಸನ್ಗೆ ಅಂತ ತೆಗೆದುಬಿಟ್ಟಿದ್ದೀವಿ. ಸೊ ನ್ಯಾಚುರಲ್ ಗ್ಯಾಸು MCX ಇಂದ ಹಾಕೊಂಡ್ರೆ ನ್ಯಾಚುರಲ್ ಗ್ಯಾಸಲ್ಲಿ 248 ಲೆವೆಲ್ಗೆ ಬಂದಿದೆ. ಯಾವ 248 ಲೆವೆಲು ನೆನಪಿದೆಯಾ? 248 ಲೆವೆಲ್ ಯಾವುದು ಅಂತ? ಇಲ್ಲಿ ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಮಾಡ್ತಾ ಇದೆ, ಆ ಥರ ಕಾಣಿಸ್ತಾ ಇದೆ ಇಲ್ಲಿ. ಸೊ ಆಲ್ರೆಡಿ ನೆಗೆಟಿವ್ ಆಗಿದೆ ಮೂಮೆಂಟು. ಬಂದರೆ ಒಂದು ದೊಡ್ಡ ಫಾಲ್ ಬರುತ್ತೆ ಅಂತ ಮಾತಾಡಿದ್ವಿ. ಯಾವ 240 ಆ ಲೆವೆಲ್ನ ಆಂಟಿಸಿಪೇಟ್ ಮಾಡ್ಬೋದು ಅಂದರೆ ಅದು ಬಂದಿದೆ. ಅಷ್ಟು ಸುಲಭ ಇರುತ್ತಾ ಕಮೋಡಿಟಿ? ಇಲ್ಲ. ನೋಡಿ ಎಷ್ಟು ಬರುತ್ತೋ ಅಲ್ಲಿ ಆ ಟೈಮಲ್ಲಿ ನಾವು ತೆಕ್ಕೊತಾ ಇರಬೇಕು. ಬರೀ ಯಾರಾದರೂ ನೆಕೆಟ್ ಪೊಸಿಷನ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ತಾರಂಥದ್ದು. ಬಟ್ ಖಂಡಿತವಾಗ್ಲೂ ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಅಟೆಂಡ್ ಮಾಡಿದ್ದು ನ್ಯಾಚುರಲ್ ಗ್ಯಾಸು ಕೂಡ ಒಂದು ಅಟೆಂಡ್ ಮಾಡಿ 400 ತನಕ ಹೋಗಿ ಅಲ್ಲಿಂದ ತಿರ್ಗಾ ಫಾಲ್ ಆಗ್ತಾ ಇದೆ. ನೋಡೋಣ ಇದನ್ನ ವೀಕ್ಲಿ ಕ್ಯಾಂಡ್ಲು ನೆಕ್ಸ್ಟ್ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ ಏನು ತುಂಬ ನೆಗೆಟಿವ್ ಆಗಬೇಕಾಗಿಲ್ಲ, ಯಾಕೆಂದರೆ ಆಲ್ರೆಡಿ ತುಂಬ ಕರೆಕ್ಷನ್ ಆಗಿದೆ ನ್ಯಾಚುರಲ್ ಗ್ಯಾಸು. ಬಟ್ ನೋಡೋಣ 240 ಲೆವೆಲ್ನ ಬಿಟ್ಕೊಡ್ತಾರಾ ಅಥವಾ ಅಲ್ಲಿಂದ ಮತ್ತೆ ಏನಾದರೂ ಬೌನ್ಸ್ ಬರುತ್ತಾ ಅಂತ. ಇದರಲ್ಲೂ ಕೂಡ ಅದೇ ರೀತಿಯಾಗಿ ನೀವು ನೋಡ್ತಾ ಬರೋದಾದರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಪಾಸಿಟಿವ್ ಮೂವ್ಮೆಂಟ್ ಬಂದಿತ್ತು. ಈಗ ಒಂದು ಹೊಸ ಲೋ ಮಾಡೋಕ್ಕೆ ಬರ್ತಾ ಇದೆ. ಇಲ್ಲೆಲ್ಲಾದರೂ ಈ ಝೋನಲ್ಲಿ 220 200 ಈ ಝೋನಲ್ಲಿ ಏನಾದ್ರು ಸಪೋರ್ಟ್ ತೊಗೊಂಡು ಬೌನ್ಸ್ ಆಯಿತು ಅಂದರೆ ಆಗಲೂ ಕೂಡ ಅದು ಶಾರ್ಪ್ ಆಗಿರುತ್ತೆ. ಸೊ ಆ ಲಾಂಗ್ ಟರ್ಮ್ ಕಮೋಡಿಟೀಸ್ನಲ್ಲಿ ಎಸ್ಪೆಷಲಿ ಆಯಿಲು ಮತ್ತು ನ್ಯಾಚುರಲ್ ಗ್ಯಾಸಲ್ಲಿ ನಾವು ಪಾಸಿಟಿವ್ ಆಗಿ ಇರ್ತಾ ಹೋಗಬೇಕು. ಬಟ್ ಸದ್ಯಕ್ಕೆ ಸ್ವಲ್ಪ ವೀಕ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಸಿಲ್ವರು ಏನೊಂದು ಕೆಳಗಡೆ ಬರ್ತಾ ಇತ್ತು, ಅದು ಇವತ್ತು ವಾಪಸ್ ಮೇಲ್ಗಡೆ ಹೋಗ್ತಾ ಇದೆ. ಗೋಲ್ಡಲ್ಲೂ ಕೂಡ
ಕೂಡ ಏನೊಂದು ಲೋ ಮಾಡಿತ್ತು ಅದು ಸ್ವಲ್ಪ ರಿಕವರಿ ಆಗೋ ಥರ ಕಾಣಿಸ್ತಾ ಇದೆ. ನೋಡೋಣಂತೆ. ಕಾಪರು 890 ಅಂತೂ ಇಂತೂ ಬ್ರೇಕ್ ಮಾಡಿದೆ. ಬಟ್ ಈಗಲೇ ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬಿಡಿ. ಕಾಪರಲ್ಲಿ ಕಮೋಡಿಟೀಸ್ ಎಲ್ಲ ಸ್ವಲ್ಪ ಹುಷಾರಾಗಿದೆ. 900 ಲೆವೆಲ್ನ ಒಂದ್ಸಲ ಬ್ರೇಕ್ ಮಾಡಲಿ ಆಯಿತಾ. 900 ಲೆವೆಲ್ನ ಬ್ರೇಕ್ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ಮೂಮೆಂಟು ಆ ಕಡೆ ಆಮೇಲೆ ಫಾಲೋ ಅಪ್ ಆಗುತ್ತೆ. ಬಟ್ ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡೋಣ. ಕಮೋಡಿಟಿ ಅರ್ಜೆಂಟ್ ಮಾಡ್ಕೊಳೋದು ಬೇಡ. ಯಾಕಂದರೆ ಸ್ಟಿಲ್ ಇದೇನಿದು ಇದು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪೇ. ಆಪ್ಷನ್ ಸೆಲ್ಲರ್ಸಿಗೆ ನೆನಪಿರ್ಬೋದು, ಅದಿಷ್ಟು ದೊಡ್ಡ ಕ್ಯಾಂಡಲ್ ಆದಾಗೆ ಮಾತಾಡ್ಕೊಂಡಿದ್ವಿ. ಈ ಒಂದು ಎಕ್ಸ್ಪೈರಿಗೆ ಈ ಝೋನ್ ಬಿಟ್ಟು ಎಲ್ಲೂ ಅಲ್ಲಾಡ್ಸಲ್ಲ. 860 900 ಈ ಝೋನ್ ಒಳಗಡೆ ಎಕ್ಸ್ಪೈರಿನ ಮುಗಿಸ್ತಾರೆ ಅಂತ ಹೋಪ್ಫುಲಿ ಅದೇ ಥರ ಆಗಲು ಕಾಣಿಸ್ತಾ ಇದೆ. ಇನ್ನೂ ಲೇಟ್ 23ನೇ ತಾರೀಕು ಏನೋ ಎಕ್ಸ್ಪೈರಿ ಇರುವಂಥದ್ದು. ನೋಡೋಣ ಅದೇ ರೀತಿ ಮಾಡ್ತಾರೆ, ಏನಾದ್ರು ಚೇಂಜಸ್ ಆಗುತ್ತಾ ಅಂತ. USD INR ಈಗಲೂ ಕೂಡ 87 ರೂಪಾಯಿ 60 ಪೈಸೆನಲ್ಲೇ ಇದೆ. ಅಲ್ಲಿ ಯಾವ ವ್ಯತ್ಯಾಸನೂ ಕೂಡ ಆಗಿಲ್ಲ. ಅದೇ ರೀತಿಯಾಗಿ ರಿಸಲ್ಟ್ಸ್ ಅಂತ ನೋಡ್ತಾ ಬರ್ತಾಯಿದ್ರೆ ಇವತ್ತು ಅಪೋಲೋ ಹಾಸ್ಪಿಟಲ್ಸಲ್ಲಿ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿತ್ತು. ಆದರೆ ಸ್ಟಾಕು ಫ್ಲಾಟ್ ಆಗಿದೆ. ಸುಜ್ಲಾನಲ್ಲಿ ರಿಸಲ್ಟ್ಸ್ ಇತ್ತು, ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟೇ ಬಂದಿದೆ. ಸ್ಟಾಕು ಕೂಡ ಫ್ಲಾಟ್ ಆಗಿದೆ. ಜಿಂದಾಲ್ ಸ್ಟೀಲಲ್ಲಿ, ರೈಲ್ ವಿಕಾಸು ಇದ್ರದ್ದೆಲ್ಲ, ಆಲ್ಕಮ್ ಲ್ಯಾಬು ಇದ್ರದ್ದೆಲ್ಲ ಬಂದಿದೆ. ರೈಲ್ ವಿಕಾಸಲ್ಲಿ ನೋಡಿ 3% ಕರೆಕ್ಷನ್. ರೈಲ್ ವಿಕಾಸ ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ, ವಿಕಾಸ ಆಗ್ತಾ ಇಲ್ಲ ರೈಲಲ್ಲಿ. ಸೊ ಅದು ಕಾಣಿಸ್ತಾ ಇದೆ. ಆಲ್ಕಮ್ ಲ್ಯಾಬು, ಝೈಡಸ್ ಲೈಫು ಆಲ್ಕಮ್ ಲ್ಯಾಬಲ್ಲಿ ನೋಡಿ ಆಲ್ಮೋಸ್ಟ್ 7% ಅಮೌಂಟ್ ಬಂದಿದೆ. 21% ಪ್ರಾಫಿಟ್ ಜಂಪ್ ಆಗಿದೆ ಅನ್ನೋ ಕಾರಣದಿಂದಾಗಿ ಈ ಥರ ಕೆಲವೊಂದು ಕಂಪ್ನಿಗಳು ಪಾಸಿಟಿವ್ ರಿಟರ್ನ್ಸ್ನ ಈಗಲೂ ಕೂಡ ಕೊಡ್ತಾನೆ ಇದೆ. ನೋಡೋಣ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಇದ್ಯಾಕೆ ಎಲ್ಲ 0 ಅಂತ ತೋರಿಸ್ತಾರೆ, ಸರಿಯಾಗಿ ಅಪ್ಡೇಟ್ ಆಗಿಲ್ಲ. ನಾಳೆದಕ್ಕೆ ಯಾವ್ಯಾವ ರಿಸಲ್ಟ್ಸ್ ಇದೆ ಅಂತ ಮನಿ ಕಂಟ್ರೋಲ್ ಏನೋ ಪ್ರಾಬ್ಲಮ್ ಇರಬೇಕು. ಅದೇ ರೀತಿಯಾಗಿ ಕಾರ್ಪೊರೇಟ್ ಆ್ಯಕ್ಷನ್ ಅಂತ ನೋಡಿದ್ರೆ ICICI ಬ್ಯಾಂಕಲ್ಲಿ ಇವತ್ತು ಎಕ್ಸ್ ಡೇಟ್ ಆಗಿತ್ತು. 11 ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಗ್ರಾಸಿಮಲ್ಲಿ 10 ರೂಪಾಯಿ, ರೈಟ್ಸಲ್ಲಿ 1 ರೂಪಾಯಿ 30 ಪೈಸೆ, ಈ ಥರ ಮೇಜರ್ ಒಂದಿಷ್ಟು ಬಂದಿದೆ ಡಿವಿಡೆಂಡ್ಸ್ ಅಂತ ಅನೌನ್ಸ್ ಮಾಡಿರೋದು. ಇದನ್ನು ಹೊರತುಪಡಿಸಿ ಒಂದಿಷ್ಟು ಸ್ಟಾಕ್ ಸುದ್ದಿಗಳು ಅಂತ ಹೇಳಬೇಕಾಗಿತ್ತು. ಯಾವ್ಯಾವುದು ಒಂದಿಷ್ಟು ಸ್ಟಾಕ್ ಸ್ಪ್ಲಿಟ್ಟು ಇದೆಲ್ಲ ಆಗ್ತಾ ಇದೆ ಅಲ್ವಾ. ಯಾವುದರಲ್ಲಿ ನಯಾರಾದಲ್ಲಿ ಅನಿಸುತ್ತೆ ಗೇಮಿಂಗ್ ಕಂಪನಿ. ಸೊ ಅದರಲ್ಲಿ ಇವಾಗ 1:2 ಮಾಡ್ತಾ ಇದ್ದಾರೆ. ಒಂದು ಸ್ಟಾಕ್ ಸ್ಪ್ಲಿಟ್ನು ಮಾಡ್ತಾ ಇದ್ದಾರೆ, ಬೋನಸ್ಸು ಮಾಡ್ತಾ ಇದ್ದಾರೆ. ಸೊ ಬೋನಸ್ಸು 1:1 ಇಶ್ಯೂ ಆಗುತ್ತೆ ಅಂತ ಬಂದಿತ್ತು, ಅಪ್ರೂವ್ ಮಾಡಿದೆ ಬೋರ್ಡು. Q1 ಪ್ರಾಫಿಟ್ಟು ಡಬಲ್ ಆಗಿದೆ ಅವ್ರದ್ದು. Q1 ಪ್ರಾಫಿಟ್ ಏನಿತ್ತು ಅದು ಡಬಲ್ ಆಗಿದೆ ಅಂತ ಬಂದಿತ್ತು. ಅದನ್ನು ಬಿಟ್ಟು ಅಂತ ನೋಡೋದಾದರೆ ಇಂಡಿಯಾದು ರಿಟೇಲ್ ಇನ್ಫ್ಲೇಷನ್ ಡೇಟಾ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ 1.55%ಗೆ ಬಂದಿದೆ. ಇದು 2017ರಿಂದ ನೋಡೋದಾದರೆ ಇದು ಲೋಯೆಸ್ಟ್ ಅಂತ ಬಂದಿತ್ತು. ಇನ್ನೊಂದು ಹೇಳೋದು ಮರ್ತೋಯ್ತು, ಇವತ್ತು ಇಂಪಾರ್ಟೆಂಟ್ ಇವೆಂಟ್ ಇದೆ. ಏನು ಹೇಳಿ, ಇವತ್ತು ಎಲ್ಲಿ US ಅಲ್ಲೂ ಕೂಡ ಇವತ್ತು CPI ಡೇಟಾ ಬರೋದಿದೆ. ಇವತ್ತು ಕರೆಕ್ಟ್ ಇವತ್ತೇ ಅಂತ ಅನ್ಕೊತೀನಿ, 12 ಆಗಸ್ಟು. ಸೊ ಇವತ್ತು ವೆರಿ ಇಂಪಾರ್ಟೆಂಟ್ ಡೇ US ಮಾರ್ಕೆಟ್ ದೃಷ್ಟಿಯಿಂದ ನೋಡೋದಾದರೆ. ಅಕಸ್ಮಾತ್ ಇನ್ಫ್ಲೇಷನ್ ಎಲ್ಲ ಸಿಕ್ಕಾಪಟ್ಟೆ ಆಗಿದೆ ಹಂಗೆ ಅಂತ ಬಂತು ಅಂದರೆ ಗ್ಲೋಬಲ್ ಇಂಪ್ಯಾಕ್ಟು ಬರ್ತಾ ಹೋಗ್ಬೋದು ಅದರಿಂದ. ಯಾಕಂದರೆ ಟ್ಯಾರಿಫ್ ಅಂತ ಜಾಸ್ತಿ ಹಾಕೊಂಡು ಕೂತಿರಲ್ಲ. ಇದರಿಂದ ಜನ ಯಾರು ದುಡ್ಡು ಕೊಡಬೇಕಾಗಿರೋದು ಇವಾಗ ಅವರೇ. ಸೊ ನೆನ್ನೆ ಗ್ರೂಪಲ್ಲಿ ಒಬ್ಬರು ಹಾಕಿದ್ರು, ಇಂಡಿಯನ್ ಬ್ರ್ಯಾಂಡ್ ಎಲ್ಲ ಇನ್ಮೇಲಿಂದ ಲಕ್ಸುರಿ ಬ್ರ್ಯಾಂಡ್ ಅಂತ ಕರೆಸ್ಕೊಳುತ್ತೆ ಅಮೆರಿಕದಲ್ಲಿ ಅಂತ. ಖಂಡಿತ, ಯಾಕಂದರೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡು ಹೋಗಬೇಕು. ಸೊ ಅವರೇ ಮಾಡ್ಕೊತಾ ಇರೋಂಥದ್ದು ಸ್ವಯಂಕೃತ ಅಪರಾಧ. ಮಾಡ್ಕೊಳ್ಳಿ ಬಿಡಿ, ಏನಾಗುತ್ತೆ ನೋಡ್ತೋಗೋಣ. ಜೊತೆಗೆ ಹೊನಾಸ ಕನ್ಸ್ಯೂಮರ್ ಯಾವುದದು, ನಮ್ಮ ಇದು ಮಾಮಾರ್ಥಲ್ಲಿ ಪ್ರಾಫಿಟ್ಟು 3% ಜಾಸ್ತಿ ಆಗಿದೆ, ರೆವೆನ್ಯೂ 7% ಜಾಸ್ತಿ ಆಗಿದೆ ಅಂತ ಬಂದಿತ್ತು. ನೈಕಾದಲ್ಲಿ Q1 ಪ್ರಾಫಿಟ್ಟು 79% ಜಂಪ್ ಆಗಿದೆ ಅಂತ ಬಂದಿತ್ತು. ಅದು ನೋಡಿ ನೈಕಾದಲ್ಲಿ ಆಫ್ಟರ್ ಲಾಂಗ್ ಟೈಮ್. ಅಪೋಲೋ ಹಾಸ್ಪಿಟಲ್ಲಿ 42% ಇಯರ್ ಆನ್ ಇಯರ್ ಪ್ರಾಫಿಟ್ ಜಂಪ್ ಆಗಿದೆ. ಆಸ್ಪತ್ರೆದು ಸ್ಟಾಕ್ ಜಂಪ್ ಆದಾಗ ಖುಷಿ ಪಡಬೇಕೋ ದುಃಖ ಪಡಬೇಕೋ ಗೊತ್ತಿಲ್ಲ. ಅಂದರೆ ಅಷ್ಟು ಜನ ಆಸ್ಪತ್ರೆಗೆ ಹೋಗೋದು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಅದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ ಕರ್ನಾಟಕ ಬ್ಯಾಂಕಲ್ಲಿ Q1 ರಿಸಲ್ಟು ಜೋರ್ದಾಗಿ ಹೊಡ್ತಾ ಬಂದಿದೆ ನೋಡಿ. ಪ್ರಾಫಿಟ್ 27% ಬಿದ್ದಿದೆ. ಜೊತೆಗೆ ಅವ್ರದ್ದು NPA ಕೂಡ ಜಾಸ್ತಿ ಆಗಿದೆ. NPA ಕೂಡ 1.31% ಇದ್ದಿದ್ದು 1.44% ಆಗಿದೆ. ಅಂದರೆ ಸಾಲ ಕೊಟ್ಟಿರೋದು ವಾಪಸ್ ರಿಕವರಿ ಎಷ್ಟಾಗ್ತಾ ಇದೆ ಅಂತ ತೋರಿಸುತ್ತದು. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತಾ ಹೋಗ್ತಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾವ್ದಾದ್ರು ನೀವು ಸ್ಟಾಕ್ನ ನೀವು ಗಮನಿಸ್ತಾ ಇದ್ದೀರಾ ಅಂದರೆ NPA ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್, ಅದನ್ನ ನೀವು ಚೆಕ್ ಮಾಡ್ತಾ ಇರಬೇಕು. ಕೊಚ್ಚಿನ್ ಶಿಪ್ ಯಾರ್ಡಲ್ಲೂ ಕೂಡ ರಿಸಲ್ಟ್ಸ್ ಇತ್ತು. 8% ಜಾಸ್ತಿ ಆಗಿದೆ ಪ್ರಾಫಿಟ್ಟು. ರೆವೆನ್ಯೂ 39% ಜಂಪ್ ಆಗಿದೆ ಅಂತ ಬಂದಿತ್ತು. ಸೊ ಐ ಥಿಂಕ್ ಇದೇ ಒಂದಿಷ್ಟು PI ಇಂಡಸ್ಟ್ರೀಸಲ್ಲಿ ಪ್ರಾಫಿಟ್ ಡೌನ್ ಆಗಿದೆ ಅಂತ ಬಂದಿತ್ತು. 11% ಡೌನ್ ಆಗಿದೆ. ಏನು ಮಾರ್ಕೆಟ್ ಎಸ್ಟಿಮೇಷನ್ ಇತ್ತು ಅದನ್ನು ಕೂಡ ಮಿಸ್ ಮಾಡಿದೆ ಈ ಥರ ಎಲ್ಲ. ಸೊ ಇದಿಷ್ಟು ನನಗೆ ಕಂಡಂಥ ಒಂದಿಷ್ಟು ಇಂಪಾರ್ಟೆಂಟ್ ಸ್ಟಾಕ್ಗಳ ರಿಸಲ್ಟ್ಸ್ಗಳಾಗಿತ್ತು. ಬೇಗ ಮುಗಿಸ್ಕೊಡ್ತಾ ಇದ್ದೀನಿ. ಇವತ್ತು ನ್ಯೂಸ್ಗಳನ್ನು ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ ಕೆಲಸದ ಉದ್ದೇಶದಿಂದ. ಬಟ್ ಮಾರ್ಕೆಟ್ ಅವರ್ಸಲ್ಲಿ ನಾನು ಲಭ್ಯ ಇದ್ದೆ. ಆದಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ವಿ. ಇವತ್ತು ಎಲ್ಲ ಅಪ್ಡೇಟ್ಗಳು ವರ್ಕ್ ಆಯಿತು ಆ್ಯಕ್ಚುಲಿ. ಸೊ ಇದೇ ರೀತಿಯಾಗಿ ಮಾತಾಡ್ತಾ ಹೋಗೋಣಂತೆ. ಜೊತೆಗೆ ಟರ್ಮ್ ಇನ್ಶೂರೆನ್ಸು ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಬಜಾಜ್ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಆ ಫಾರ್ಮ್ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತಾ ಹೋಗ್ತಾರೆ. ಹಾಗೆಯೇ 2025 ನಮ್ಮ ಚಾನಲ್ ಮಿಷನ್ ಏನು, ಒಂದು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋಂಥದ್ದು. ಅದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಸೆನ್ಸೆಕ್ಸಲ್ಲೂ ಕೂಡ ಇವತ್ತು ಹೇಳೋದು ಮರ್ತೋದೆ. ಆಲ್ಮೋಸ್ಟ್ ಇವತ್ತು ನಿಫ್ಟಿ ಥರನೇ ಪ್ಯಾಟರ್ನ್ ಇತ್ತು. ಸೆನ್ಸೆಕ್ಸಲ್ಲಿ ಒಂದು ಪಾಯಿಂಟಲ್ಲಿ ಕೊನೆಗೆ ದೊಡ್ಡದಾಗಿ ರೆಸಿಸ್ಟೆನ್ಸ್ ಬಂತು, ಕೆಳಗಡೆ ಬಿದ್ದೋಯ್ತು. ಇಷ್ಟು ಈಸಿ ಇರಲಿಲ್ಲ, ಬಟ್ ಅಲ್ಲಿ ಗೊತ್ತಾಗ್ತಾ ಹೋಯ್ತು ನಿಮಗೆ ಪ್ಯಾಟರ್ನು. ಓಕೆ, ಇವತ್ತೊಂದು ಕೆಳಗಡೆ ಮುಗಿಸ್ತಾ ಹೋಗ್ಬೋದು ಅಂತ. ಯಾವಾಗ ಇಲ್ಲಿಂದ ಇಷ್ಟು ದೊಡ್ಡದಾಗಿ ಕ್ಯಾಂಡಲ್ ಬರೋಕ್ಕೆ ಶುರು ಆಯಿತು ಅವಾಗ ಮಾತಾಡ್ಕೊಂಡ್ವಿ. ಅದೇ ರೀತಿ ಒಂದು 200 ಪಾಯಿಂಟ್ಸ್ಗಳ ಫಾಲು ಕೂಡ ಸಿಗ್ತಾ ಹೋಯಿತು. ಇವತ್ತು FIಗಳು ಏನು ಮಾಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡ್ತಾ ಹೋಗೋಣ FIDI ಡೇಟಾ ಸಿಗುತ್ತಾ ಅಂತ. ಸಿಗುತ್ತೆ. ಸೊ FIDI ಡೇಟಾ ನೋಡ್ತಾ ಬರೋದಾದ್ರೆ ಇವತ್ತು 12 ಆಗಸ್ಟ್ ಅಲ್ವಾ. ಸೊ 12 ಆಗಸ್ಟ್ ಇವತ್ತು FIಗಳು ಮಾರಿದ್ದಾರೆ, DIಗಳು ಕೊಂಡ್ಕೊಂಡಿದ್ದಾರೆ. ಸೊ FI ಮಾರೋದು ಇನ್ನೂ ನಿಂತಿಲ್ಲ, ಅವರು ಸೆಲ್ಲರ್ಸ್ ಆಗಿ ಉಳ್ಕೊಂಡಿದ್ದಾರೆ. ನೋಡೋಣ ಎಷ್ಟು ದಿನ ಇದೇ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಮತ್ತೊಂದು ಚರ್ಚೆ ನನಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.